ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಸ್ವಲ್ಪ ಟೈಮ್ ಚೆನ್ನಾಗಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಈ ಕಳೆದ ಗುರು ಬದಲಾವಣೆ ಆದಾಗಿಂದ ಸ್ವಲ್ಪ ಎಲ್ಲೋ ಸುಧಾರಿಸ್ಕೊಳ್ಳುವಂತಹ ಒಂದು ಅವಕಾಶಗಳು ನಿಮಗೆ ಸಿಕ್ಕಿತ್ತು. ಆದ್ರೆ ಅದೇ ಇವಾಗ ಗುರು ನಿಮಗೆ ಅಷ್ಟಮಕ್ಕೆ ಹೋಗಿ ಕುಳಿತಿದ್ದಾನೆ. ಮತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂತ ಸಂದರ್ಭಗಳು ಬರ್ತಾ ಇದೆ. ನೋಡಿ, ಗುರು ಯಾವ ಮನೇಲಿ ಕುಳಿತುಕೊಳ್ತಾನೋ ಅದು ಪ್ರಾಬ್ಲಮ್ ಕೊಡುತ್ತೆ ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಗುರುವಿನ ಮನೆ ಸಿಟ್ಟಿಂಗ್ಸ್ ಏನಿರುತ್ತೆ ಎರಡು ಪೋರ್ಷನ್ಸ್, ಸೊ ಅದು ಯಾವಾಗ್ಲೂ ತೊಂದರೆಯನ್ನ ಕೊಡುವಂಥದ್ದು. ಹಾಗಾಗಿ ಗುರುವಿನ ಬಲ ಪ್ರತಿಯೊಬ್ಬ ರಾಶಿಗೂ ಬೇಕಾಗತ್ತೆ. ಯಾಕೆಂದ್ರೆ ಗುರುಗಳ ಮಾರ್ಗದರ್ಶನವಿಲ್ಲದೆ, ಗುರುಗಳ ಒಂದು ಆಶೀರ್ವಾದಗಳಿಲ್ಲದೆ ನಾವೆಲ್ಲೂ ಕೂಡ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೆ ಗುರುವಿನ ಒಂದು ಆಶೀರ್ವಾದ ಬೇಕಾಗಿರೋದ್ರಿಂದ ಬೃಹಸ್ಪತಿಯಾದಂತಹ ಗುರುವಿನ ಆಶೀರ್ವಾದ ಸಕಲ ರಾಶಿಗಳ ಮೇಲೆ ಸಿಗ್ಲಿ ಅಂತಾನೆ ಪ್ರತಿ ವರ್ಷಕ್ಕೊಮ್ಮೆ ಸಂಚಾರವನ್ನ ಗುರು ಮಾಡ್ತಾ ಹೋಗ್ತಾನೆ. ನೋಡಿ, 12 ಮನೆಗೂ ಬರೋದಕ್ಕೂ 12 ವರ್ಷಗಳು ತಗೊಳ್ತಾರೆ. ಒಂದೊಂದು ಮನೆಗೂ ಒಂದೊಂದು ವರ್ಷದಲ್ಲಿ ಇರ್ತಾನೆ. ಒಂದೊಂದು ರಾಶಿಗೂ 12 ತಿಂಗಳು ಇದ್ದೋಗ್ತಾರೆ. ಮತ್ತೆ ಹೇಗೇನ್ 12 ರಾಶಿಗಳಿಗೂ ಸುತ್ಕೊ ಬರೋಷ್ಟರಲ್ಲಿ ಅವನಿಗೆ 12 ವರ್ಷಗಳು ಬೇಕಾಗತ್ತೆ. ಯಾಕೆಂತ ಅಂದ್ರೆ ಗುರುವಿನ ದೃಷ್ಟಿ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ ಸಾಧ್ಯ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಒಂದು ವರ್ಷಕ್ಕೊಮ್ಮೆ ಸುಧಾರಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಗೋಚಾರದಲ್ಲಿ ಗುರುವಿನ ಗೋಚಾರ ನಡೀತಾ ಹೋಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಎಲ್ಲೋ ಕಡೆ ಧನಸ್ಥಾನಾಧಿಪತಿಯಾದಂತಹ ಪಂಚಮಾಧಿಪತಿಯಾದಂತಹ ಗುರು ನಿಮ್ಮ ರಾಶಿಗೆ ಅಧಿಪತಿಯಾಗಿರುವಂತಹ 2ನೇ ಮನೆ ಮತ್ತೆ ಪಂಚಮಾಧಿಪತಿ ಗುರು ಅಷ್ಟಮಕ್ಕೆ ಹೋಗಿದ್ದಾನೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ. ಜೊತೆಗೆ ಧನಸ್ಥಾನಾಧಿಪತಿ ಅಷ್ಟಮಕ್ಕೆ ಹೋಗಿದೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಹಣ ಬರ್ಬೇಕಾಗಿದೆಯಪ್ಪ, ಇನ್ಯಾವುದೋ ನನ್ನ ಕೆಲಸ ಕಾರ್ಯಗಳು ಆಗೋಯ್ತು, ಇನ್ನೇನು ಮುಗ್ದೋಯ್ತು, ಇವಾಗ ಸೈನ್ ಆಗೋಗುತ್ತೆ, ನಾಳೆ ಕೋರ್ಟಿಗೆ ಸಂಬಂಧಪಟ್ಟಂತೆ ಯಾವುದೋ ನನ್ನ ಕಡೆನೆ ಪೇಪರ್ ಆಗೋಯ್ತು ಅಥವಾ ಆರ್ಗ್ಯುಮೆಂಟ್ ನನ್ನ ಕಡೆನೆ ಆಗೋಯ್ತು, ಜಡ್ಜ್ಮೆಂಟ್ ನನ್ನ ಕಡೆನೆ ಬಂದ್ಬಿಡ್ತು ಅಂತ ವೇಟಿಂಗ್ ಮಾಡ್ತಾ ಇದ್ದೀರಿ, ಅದಕ್ಕೂ ಕೂಡ ತಡೆ ಆಗುವಂತಹ ಅವಕಾಶಗಳು ವೃಶ್ಚಿಕ ರಾಶಿಯವರೇ. ಕಾದು ಕಾದು ಸುಸ್ತಾಗಿದ್ದೀರಿ, ಖಂಡಿತ ಒಳ್ಳೇದಾಗತ್ತೆ. ಇದೇ ಒಂದು ಮಾಸ ಭವಿಷ್ಯ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ ಹೇಳೋದು. ಯಾಕಂದ್ರೆ ಅಷ್ಟಮದಲ್ಲಿ ಗುರು ಇದ್ದಾನೆ. ಹೆಲ್ತ್ ಕಡೆ ಗಮನ ವಹಿಸ್ತಾ ಹೋಗಿ, ಆರೋಗ್ಯದ ಕಡೆ ಗಮನ ಇರಲಿ. ಆದ್ರೆ ಆ ಒಂದು ಗುರುವಿನ ದೃಷ್ಟಿ ನಿಮಗೆ ಧನಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹಣ ಅಂತ ಹೊಂದಿಸ್ತೀರಿ, ಅಲ್ಲೋ ಇಲ್ಲೋ ಅಡ್ಜಸ್ಟ್ ಮಾಡಿ ಹಣ ಸಂದಾಯ ಮಾಡುವಂಥದ್ದು, ಹಣವನ್ನ ಕೊಡುವಂತಹ ಒಂದು ಅವಕಾಶ ವೃಶ್ಚಿಕ ರಾಶಿ ಹೋಗುತ್ತೆ. ಆದ್ರೆ ಹೆಲ್ತ್ ಅನ್ನೋ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಯಾಕೆಂದ್ರೆ ಪಂಚಮದಲ್ಲಿ ಶನಿ ಇದ್ದಾನೆ. ಸೊ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕರ್ಮಾಧಿಪತಿಯಾದಂತಹ ಶನಿ ಕುಳಿತುಕೊಂಡಿದ್ದಾರೆ. ನೋಡಿ, ಶನಿ ಸಿಟೋಟಿಸೆ ಒಳ್ಳೇದು ಅಂತ ಹೇಳ್ತೀವಿ. ಪಂಚಮ ಮನೆಯಲ್ಲಿ ಶನಿ ಇದ್ದಾನೆ ಅಂದ್ರೆ ಖಂಡಿತ ಮಕ್ಕಳ ವಿಚಾರದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕರ್ಮಕಾರಕ ಶನಿ ಇರೋದ್ರಿಂದ ಒಳ್ಳೆಯ ಫಲವನ್ನ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿಯ ಒಂದು ಫಲ ಅಲ್ಲಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಏಳಿಗೆಯನ್ನ ನೋಡುವಂಥದ್ದು, ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನ ನೋಡುವಂಥದ್ದು, ಮಕ್ಕಳ ಎಜುಕೇಶನ್ ಬಂದಾಗ ಅಲ್ಲೂ ಕೂಡ ಅವರ ಒಂದು ಸುಧಾರಣೆ ನೋಡುವಂಥದ್ದು ಆಗ್ತಾ ಹೋಗ್ಬೋದು. ಆದ್ರೆ ಅದೇ ಪಂಚಮಾಧಿಪತಿ ಆದ ಶನಿ ಕುಳಿತುಕೊಂಡಿರೋದ್ರಿಂದ ನಿಮಗೆ ಅದು 10ನೇ ಮನೆಯನ್ನ ನೋಡ್ತಾ ಇರೋದ್ರಿಂದ ಸೊ ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದ್ರ ಜೊತೆಗೆ 11ನೇ ಮನೆ ಲಾಭಾಧಿಪತಿಯನ್ನ ಕೂಡ ನೋಡ್ತಾ ಇರೋದ್ರಿಂದ ಶನಿಯ ಒಂದು ದೃಷ್ಟಿ 11ನೇ ಮನೇಲಿ ಇರೋದ್ರಿಂದ ಬರತಕ್ಕ ಹಣಗಳೆಲ್ಲ ಸ್ಟಕ್ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯ ಮಾಡ್ತೀನಿ ಅಂದ್ರೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಲಾಭಾಂಶ ಅನ್ನೋದು, ಲಾಭದ ಮನೆ ಬೇಕಾಗಿರೋದು ಒಬ್ಬ ಮನುಷ್ಯನಿಗೆ. ಏನೇ ದುಡಿದ್ರೂ ಕೂಡ ಜೀವನದಲ್ಲಿ ಏನೇ ಕಳೆದ್ರು, ಕಷ್ಟಗಳನ್ನ ಕಳೆದ್ರು ಕೂಡ ಕೊನೆಯದಾಗಿ ಉಳಿಯುವಂಥದ್ದು ಲಾಭ ನೋಡ್ತಾರೆ. ಆ ಲಾಭಾಂಶಕ್ಕೆ ಶನಿಯ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಅನ್ಕೊಂಡಂತಹ ರೀಚ್ ಗೋಲು ವೃಶ್ಚಿಕ ರಾಶಿಯವ್ರಿಗೆ ಆಗ್ತಾ ಇಲ್ಲ. ಜೊತೆಗೆ ಚತುರ್ಥದಲ್ಲಿ 5 ರಾಶಿಗಳ ಸಮಾಗಮ ಆಗ್ತಾ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮನೇಲಿ ಎಲ್ಲೋ ಸ್ವಲ್ಪ ಜಗಳಗಳಾಗುವಂಥದ್ದು, ತಂದೆ ಮನೇಲಿದ್ದೀರಿ ಬೇಸರ ಆಗುವಂಥದ್ದು, ಮಕ್ಕಳ ಜೊತೆ ಜಗಳಗಳಾಗುವಂಥದ್ದು ಅಥವಾ ಹೆಂಡತಿಯ ಜೊತೆ ಜಗಳಗಳು ಮಾಡ್ಕೊಳ್ಳೋದು, ಗಂಡನ ಜೊತೆ ಜಗಳ ಮಾಡ್ಕೊಳ್ಳೋದು. ಸುಖ ಸ್ಥಾನದಲ್ಲಿ 5ನೇ ಮನೆಯಲ್ಲಿ 4 ಗ್ರಹಗಳು ಕುಳಿತುಕೊಳ್ಳೋದ್ರಿಂದ ಆ ಚತುರ್ಥ ಭಾವದಲ್ಲಿ ಏನಾಗತ್ತೆ, ಮನೆಗೆ ಹೋಗೋದೇ ಹಿಂಸೆ ಆಗತ್ತೆ. ಮನೇಲಿರೋ ಹೆಂಡತಿ ಹಿಂಸೆ ಮಾಡ್ಬೋದು, ಮನೇಲಿರೋ ಗಂಡ ನಿಮ್ಗೆ ಹಿಂಸೆ ಇಕ್ಬೋದು, ಯಾಕಾದ್ರೂ ಮನೆಗೆ ಹೋದೆ ಅಂತ ಅನ್ನಿಸ್ತಾ ಇರ್ಬೋದು. ಯಾಕೆಂದ್ರೆ 5 ಗ್ರಹಗಳ ಅಲ್ಲೇ ಸಮಾಗಮ ನಡೀತಾ ಇರೋದ್ರಿಂದ ಕುಜನು ಕೂಡ ಅಲ್ಲೇ ಇದ್ದಾನೆ. ಸ್ವಲ್ಪ ನಿಮಗೆ ಜಗಳಗಳನ್ನು ತಂದ್ಕೊಡುವಂಥದ್ದಾಗೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾತುಕತೆನ ಮಾಡಿ. ಯಾಕೆಂದ್ರೆ ನಿಮ್ಮ ರಾಶಾಧಿಪತಿ ಕುಜನೇ 4ನೇ ಮನೆಯಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ರಾಹು ಕೂಡ ಇರೋದ್ರಿಂದ ಏನಾಗತ್ತೆ, ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡ್ಬೇಕು, ಶತ್ರುಗಳ ಕಡೆ ಗಮನ ಕೊಡ್ಬೇಕಾಗತ್ತೆ. ಯಾಕೆಂತಂದ್ರೆ ರಾಹು ಯಾವಾಗ್ಲೂ ಒಂಥರ ಮಿಸ್ಟರಿ ಇದ್ದಂಗೆ, ಸಮಸ್ಯೆಗಳನ್ನ ಯಾವಾಗ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ, ಅದು ನಿಗೂಢತೆಯಲ್ಲಿರುತ್ತೆ. ಯಾವಾಗ ತಕ್ಷಣ ಕೊಟ್ಟಂತಹ ಒಂದು ರಾಹು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ತುಂಬಾ ಹೊತ್ತು ಟೈಮ್ ಹಿಡಿಯುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಕಾಣದ ಕೈಗಳ ಕೈವಾಡ ನಿಮ್ಮ ಮೇಲೆ ನಡೆಯೋದ್ರಿಂದ, ಜೊತೆಗೆ ಮನೆಯಲ್ಲಿ ಕದರಗಳು, ಜಗಳಗಳು, ಗಲಾಟೆಗಳು ಆಗೋದ್ರಿಂದ ಸ್ವಲ್ಪ ಸಮಾಧಾನ ಸ್ಥಿತಿಯಲ್ಲಿರಿ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಖಂಡಿತ ಎಲ್ಲ ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಒಳ್ಳೇದಾಗಲಿ.